ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಶಾಹಿ ತುಕಡ. ಎರಡು ಬ್ರೆಡ್ ಇದ್ದರೂ ಮನೆಯೊಳಗೆ ಇದನ್ನು ಮಾಡ್ಬೋದು ನೋಡ್ರಿ ಸೂಪರಾಗಿ. ಇಷ್ಟ ಇಂಗ್ರೀಡಿಯೆಂಟ್ಸ್ ಇದ್ದರೂ ಸಾಕ್ರಿ ಮನ್ಯಾಗ ಆರಾಮಾಗಿ ಮಾಡ್ಕೋಬೋದ್ರಿ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೋರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಫ್ರೈ ಮಾಡ್ಕೊಳಕ್ಕೆ. ಭಾಳ ಬಿಸಿ ಮಾಡಿಬಿಡ್ರಿ, ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇರಲಿ. ಅದರೊಳಗೆ ಹಿಂಗೆ ಕಟ್ ಮಾಡಿದಂಥ ಬ್ರೆಡ್ ಹಾಕ್ಕೊಳ್ರಿ. 2 ಸ್ಲೈಸ್ ಮಾಡ್ಕೊಂಡಿರ್ಬೇಕು ರೀ. ಇವನ್ನ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಹೊಂಬನ್ನು ಬರಬೇಕು ರೀ. ಮೆತ್ತಗಿರುವಂತಹ ಬ್ರೆಡ್ ಕ್ರಿಸ್ಪಿ ಆಗ್ಬೇಕು ನೋಡ್ರಿ, ಅಷ್ಟು ಫ್ರೈ ಮಾಡಬೇಕು. ಹಿಂಗೆ ಸಣ್ಣ ಉರಿಯೊಳಗೆ ಹಿಂಗೆ ಫ್ರೈ ಮಾಡ್ಕೊಂತ 2 ಬ್ರೆಡ್ನು ಹಿಂಗೆ ಫ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ರೀ. ಈಗ ನೋಡ್ರಿ ಇನ್ನೊಂದು ಕಡೆ ಹಿಂಗೆ ಒಂದು ಪ್ಯಾನ್ ಇಟ್ಕೊಳ್ರಿ. ಅದಕ್ಕೆ 1 ಕಪ್ ನೀರು, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ರಿ. ಈ ಜಾಮೂನ್ಗೆಲ್ಲ ಮಾಡ್ಕೋತೀವಲ್ರಿ ಅಷ್ಟು ಮಟ್ಟದ ಪಾಕ ಆದ್ರೆ ಸಾಕ್ರಿ. ಈಗ ನೋಡ್ರಿ ಈ ಕಡೆ ಬ್ರೆಡ್ಡು ಫ್ರೈ ಮಾಡಕ್ಕೆ ಇಟ್ಟಿದ್ವಲ್ರಿ, ಅವು ನೀಟಾಗಿ ಫ್ರೈ ಆಗ್ಯಾವ್ರಿ. ಅವನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕೋಬೇಕ್ರಿ. ಈಗ ನೋಡ್ರಿ ಈ ಕಡೆ ಸಕ್ಕರೆ ಕರಗುವವರೆಗೂ ಹಿಂಗೆ ಕೈ ಆಡಿಸ್ಕೊಂತ ಇರಬೇಕು ನೋಡ್ರಿ. ಈ ಪಾಕ ಭಾಳ ಗಟ್ಟಿ ಬರೋ ಅವಶ್ಯಕತೆ ಇಲ್ಲರಿ. ಈ ಪಾಕ ಕೈಯಿಂದ ಮುಟ್ಟಿದಾಗ ಸ್ವಲ್ಪ ಅಂಟಂಟು ಅಂತ ಅನಿಸಿದ್ರೆ ಸಾಕು ನೋಡ್ರಿ. ಅಷ್ಟರ ಮಟ್ಟಿಗೆ ಈ ಪಾಕ ಆದ್ರೆ ಸಾಕ್ರಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೆಸಿಪಿ ಮಾಡೋಕೆ ಭಾಳ ಈಸಿ ನೋಡ್ರಿ, ಜಲ್ದಿ ಆಕ್ಕೈತಿ. ಈ ಕಡೆ ನೋಡ್ರಿ ಬ್ರೆಡ್ನು ಫ್ರೈ ಆಗ್ಯಾವ್ರಿ, ಕ್ರಿಸ್ಪಿ ಆಗ್ಯಾವ್ರಿ. ಅವನ್ನ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ರಿ. ಈ ಕಡೆ ಪಾಕ ರೆಡಿ ಆಗತ್ತೈತಲ್ರಿ, ಆ ಪಾಕಕ್ಕೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ರಿ. ಇಲ್ಲ ಫುಡ್ ಕಲರ್ ಸೇರಿಸ್ದೇ ಇದ್ರೂ ನಡಿತೈತ್ರಿ. ಈಗ ನೋಡ್ರಿ ಒಂದು ಅರ್ಧ ಚಮಚೆ ಅಷ್ಟು ಏನೈತಲ್ರಿ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳತ್ತೀವ್ರಿ. ಈ ನಿಂಬೆ ರಸ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪಾಕ ಹೆಂಗಿರುತ್ತೋ ಹಂಗೆ ತೆಳ್ಳಗೆ ಉಳಿತೈತ್ರಿ, ಗಟ್ಟಿ ಆಗೋದಿಲ್ಲ ರೀ. ಈಗ ಈ ಪಾಕಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಬ್ರೆಡ್ ಸ್ಲೈಸಸ್, ಅವನ್ನ ಹಾಕ್ಕೊಳ್ಳೋದ್ರಿ. 5 ನಿಮಿಷ ಹಿಂಗೆ ಬ್ರೆಡ್ ಎಲ್ಲ ಈ ಪ್ಯಾನ್ ಒಳಗೆ ಬಿಟ್ರೆ ಶುಗರ್ ಸಿರಪ್ ಎಲ್ಲ ಹೀರ್ಕೊಳ್ಳುತ್ತೆ ನೋಡ್ರಿ ಬ್ರೆಡ್. ನಿಮ್ಗೆ ನಾವು ಮಾಡಿ ತೋರ್ಸತ್ತಿರೋ ರೆಸಿಪೀಸ್ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಮತ್ತು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಮತ್ತು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅದನ್ನು ನೀವು ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆ ಅಡುಗೆಗಳನ್ನ ನಾವು ಮಾಡಿ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ. ಎಷ್ಟು ಈಸಿ ಇತ್ತಲ್ರಿ ರೆಸಿಪಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ನಿಮ್ಮಿಷ್ಟದ ಯಾವುದೇ ತರಹದ ಒಂದು ಡ್ರೈ ಫ್ರೂಟ್ಸನ್ನ ನೀವು ಇದ್ರ ಮೇಲೆ ಡೆಕೋರೇಟ್ ಮಾಡ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ ಶಾಹಿ ತುಕಡ. ಸೂಪರ್ ಆಗೈತಲ್ರಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್